ಸಾರಿಗೆ ನೌಕರರ ಬೇಡಿಕೆ ಈಡೇರಿಸುವಲ್ಲಿ ಸರ್ಕಾರ ವಿಫಲ ಆಯ್ತಾ? ರಾಜ್ಯದ ಸಾರಥಿಗಳನ್ನ ಕಡೆಗಣಿಸಲಾಗ್ತಾ ಇದೆಯಾ? ಸಿದ್ದರಾಮಯ್ಯ ಸರ್ಕಾರದಿಂದ ಆಗ್ತಾ ಇರುವಂತಹ ನಿರ್ಲಕ್ಷ್ಯನ ಇದು? ನೌಕರರ ಬೇಡಿಕೆಗಳಿಗೆ ಗ್ಯಾರಂಟಿ ಸರ್ಕಾರದ ಬಳಿ ದುಡ್ಡಿಲ್ವಾ? ಅಧಿವೇಶನದ ಅಂತ್ಯದ ಬೆನ್ನಲ್ಲೇ ಸರ್ಕಾರಕ್ಕೆ ಹೊಸ ತಲೆಬೇನೆ ಶುರುವಾಗಲಿದೆ. ರಾಜ್ಯ ಸರ್ಕಾರಕ್ಕೆ ಮತ್ತೆ ತಟ್ಟಲಿದೆ ಸಾರಿಗೆ ಮುಷ್ಕರದ ಬಿಸಿ. ಅಧಿವೇಶನ ಮುಕ್ತಾಯವಾಗ್ತಾ ಇದ್ದ ಹಾಗೆ ಬಸ್ ಸಂಚಾರ ಸ್ಥಗಿತಗೊಳ್ಳಲಿದೆಯಂತೆ. ನಾಳೆಯಿಂದಲೇ ಹಂತ ಹಂತವಾಗಿ ಸಾರಿಗೆ ಮುಷ್ಕರಕ್ಕೆ ಸಿದ್ಧತೆಗಳು ನಡೀತಾ ಇದೆ. ಮತ್ತೆ 4 ನಿಗಮಗಳಲ್ಲೂ ಬಸ್ ಸಂಚಾರ ನಿಲ್ಲಿಸಿ ಪ್ರತಿಭಟನೆ ಮಾಡೋದಕ್ಕೆ ನೌಕರರು ಮುಂದಾಗ್ತಾ ಇದ್ದಾರೆ. ಸಾರಿಗೆ ನೌಕರರ ಜೊತೆ ಈಗಾಗಲೇ ಸಭೆ ನಡೆಸಿದೆ. ಆದರೆ ಸಭೆ ಕೂಡ ವಿಫಲಗೊಂಡಿದೆ. ಸಾರಿಗೆ ನೌಕರರ ಮುಖಂಡರ ಜೊತೆ ರಾಮಲಿಂಗಾರೆಡ್ಡಿ ಅವರು ಸಭೆ ಮಾಡಿದ್ರು. ನೌಕರರ ಬೇಡಿಕೆಗೆ ಹಣಕಾಸಿನ ಸಮಸ್ಯೆಯ ನೆಪ ಹೇಳಿದ್ದಾರೆ ರೆಡ್ಡಿ. ಹಿಂಬಾಕಿ ಮತ್ತು ವೇತನ ಪರಿಷ್ಕರಣೆಗೆ ರಾಮಲಿಂಗಾರೆಡ್ಡಿ ಒಪ್ಪಿಲ್ವಂತೆ. ಕಳೆದ ಬಾರಿ ನೌಕರರ ಜೊತೆ ಸಭೆ ಮಾಡಿದ್ರು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಸಭೆ ನಡೆಸಿ ಬೇಡಿಕೆ ಈಡೇರಿಸ್ತೀವಿ ಅಂತ ಭರವಸೆ ಕೊಟ್ಟಿದ್ರು. ಆದರೆ ಕೆಎಸ್ಆರ್ಟಿಸಿ ಕೇಂದ್ರ ಕಚೇರಿಯಲ್ಲಿ ನಡೆದ ಸಭೆ ಮತ್ತೆ ವಿಫಲಗೊಂಡಿದೆ. ಸಭೆ ವಿಫಲವಾದ ಹಿನ್ನೆಲೆ ಹೋರಾಟಕ್ಕೆ ಸಾರಿಗೆ ನೌಕರರು ಮುಂದಾಗಿದ್ದಾರೆ. ಕರಪತ್ರ ಹಂಚಿ ನೌಕರರಿಗೆ ಏನು ಅನ್ಯಾಯ ಆಗ್ತಾ ಇದೆಯೋ ಅದರ ಬಗ್ಗೆ ಅರಿವು ಮೂಡಿಸಲಾಗ್ತಾ ಇದೆ. ಹಾಗೂ ಸರ್ಕಾರದ ನಡುವಿನ ಫೈಟ್ ಮುಂದುವರಿತಾನೆ ಇದೆ. ಇವತ್ತೂ ಕೂಡ ಒಂದು ಸಭೆ ನಡೆಯಿತು. ಆ ಸಭೆಯಲ್ಲೂ ಕೂಡ ಸಾರಿಗೆ ನೌಕರರ ಕೆಲವೊಂದು ಬೇಡಿಕೆಗಳನ್ನು ಸರ್ಕಾರ ಒಪ್ಕೊಂಡಿಲ್ಲ. ಹಾಗಾಗಿ ಈಗ ಮತ್ತೆ ಹೋರಾಟಕ್ಕೆ ಮುಂದಾಗಿರುವಂಥದ್ದು. ನಮ್ಮ ಜೊತೆಗೆ ಸಾರಿಗೆ ನೌಕರರ ಮುಖಂಡರಾಗಿರುವಂತಹ ಅನಂತ ಸುಬ್ರಾವ್ ಅವರಿದ್ದಾರೆ. ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ ಸಭೆ ಏನಾಯಿತು, ಏನೇನು ಚರ್ಚೆ ಆಯಿತು, ಮತ್ತು ನೀವು ಹೋರಾಟದ ಹಾದಿಯನ್ನು ಹಿಡಿತಿದ್ದೀರಾ ಹೇಗೆ ಅಂತ? ಹೋರಾಟದ ಹಾದಿ ಹಿಡಿದು ಬಿಟ್ಟಿದ್ದೀವಿ, ಹಾದಿ ಬಿಟ್ಟಿಲ್ಲ. ಇವತ್ತು ಒಂದು ಅಪೇಕ್ಷೆ ಸಾಧಾರಣವಾಗಿತ್ತು. ಈ ಲೆವೆಲ್ನಲ್ಲಿ ಮಾತುಕತೆ ಆಗೋದರಿಂದ ಸಾರಿಗೆ ಸಚಿವರು ನಮ್ಮ ಸಮಸ್ಯೆಗಳೆಲ್ಲ ಗೊತ್ತಿದೆ. ಆದ್ದರಿಂದ ಏನೋ ಒಂದು ಚರ್ಚೆಗೆ ಬರ್ಬೋದು ಅಂತ. ಇಲ್ಲಿ ಮುಖ್ಯವಾಗಿ ಹರಡಲಾಗಿರೋದೇನೆಂದರೆ, ಹಿಂದಿನ 15% ಏನು ವೇತನ ಇನ್ಕ್ರೀಸ್ ಬಂತೋ ಅದು 38 ತಿಂಗಳು ಅರಿಯರ್ಸ್ ಬರಬೇಕಾಯಿತು. ಅವರು 14 ತಿಂಗಳು ಆಫರ್ ಮಾಡಿದ್ದಾರೆ. ಆದ್ದರಿಂದ ಅವರೇನು ಚೇಂಜ್ ಆಗಿಲ್ಲ. ನಾವು ಹೇಳಿದ್ವಿ 1,000 ಕೋಟಿ ಏನು ಕೊಟ್ಟುಬಿಟ್ರೆ ಸೆಟ್ಲ್ಮೆಂಟ್ ಮುಗಿದು ಹೋಗುತ್ತದು ಅರಿಯರ್ಸು. ಇನ್ನು ಒಂದು 24ರಿಂದ ಹೊಸ ವೇತನ ಒಪ್ಪಂದ ಆಗಬೇಕು. 57ರಿಂದ ಹಾಗೆ ಒಂದು 4 ವರ್ಷದ ಒಪ್ಪಂದಗಳಾಗ್ತಾ ಬರ್ತಿದೆ. ಆದ್ದರಿಂದ ಅದನ್ನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.